ಮಾಡಿದಂತಹ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ರಾಮ್ಲು ಕೂಡ ಹರಿಹಾಯ್ತಿದ್ದಾರೆ. ಅವರ ಸುದ್ದಿಗೋಷ್ಠಿಯ ನೇರ ಪ್ರಸಾರ ಈಗ ಮತ್ತೊಮ್ಮೆ ನಿಮ್ಮ ಮುಂದೆ. ನಿಂತಿರ್ಕೋಸ್ಕರವಾಗಿ 6 ವಿಧಾನಸಭಾ ಕ್ಷೇತ್ರ ಗೆದ್ದಿವಿ. ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ, ಚಳಿಕೇರಿ ಸೋತದ್ವಿ. ಚಳಿಕೇರಿ ಬಿಟ್ಟು 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೇರಿ ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಗೆದ್ದಿವಿ. ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂತ ಕ್ಯಾಂಡಿಡೇಟ್. ಇವತ್ತು ನನ್ನ ಯಡಿಯೂರಪ್ಪವ್ರನ್ನ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿಜಿಯವರು ಕರೆದು ಮಾತಾಡ್ರು. ನೋಡ್ರಿ ಶ್ರೀರಾಮ್ಲವರೇ, ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ. ಗೆದ್ದು ಬಂದಂತ 3 ವರ್ಷ ಅವಧಿ ಮುಗಿತಾ ಇದೆ, ಇನ್ನು 2 ವರ್ಷ ಉಳಿದಿದೆ. ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲರೂ ಕೂಡ ರಾಜ್ಯಕ್ಕೆ ಹೋಗ್ಬೇಕಾಯ್ತು ಅಂತೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ರು, ಅನಂತಕುಮಾರ್ ಅವರು ಬಹುಶಃ ಇದ್ರು, ಅವರು ಬಹಳಷ್ಟು ಮಂದಿ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ನಾವು MP ಸ್ಥಾನ ಬಿಡ್ತೀವಿ, ಕರ್ನಾಟಕಕ್ಕೆ ಹೋಗ್ತೀವಿ ಅಂದ್ರಿಗಿನ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿಜಿಯವ್ರ ಕುಂದು ಒಂದೇ ಇಲ್ಲ ರಾಮ್ಲು ಅವ್ರನ್ನ ಯಡಿಯೂರಪ್ಪರನ್ನ ಬಿಟ್ಟು ಕೊಡ್ತೀವಿ ಅಂದ್ರಿಗಿನ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪರನ್ನ ಬಿಟ್ಟುಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡುವಂತ ಟೈಮಲ್ಲಿ 2 ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವರಿಗೆ ಯಾರ್ಯಾರೋ ದೊಡ್ಡವ್ರು ನೋಡ್ತೀವಿ 2 ಕಡೆ ಅವಕಾಶವನ್ನು ಮಾಡಿಕೊಟ್ರೆ ರಾಮ್ಲು ಅವ್ರ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ, ಜನಪ್ರಿಯ ನಾಯಕರಲ್ಲಾರ್ದಂತೆ ಪಾರ್ಟಿ 2 ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ. 2 ಕಡೆ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಆದಂತ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕ್ಕೋಸ್ಕರವಾಗಿ 5 ಸ್ಥಾನಗಳು ಗೆದ್ದಿದ್ವಿ. ಅದೇ ರೀತಿ ಬಾದಾಮಿಗೆ ಕಳಿಸಿದ್ರು. ಬಾದಾಮಿಯಲ್ಲಿ ನನ್ನ ಸಮುದಾಯ ಇಲ್ಲ, ನನ್ನ ಬಾದಾಮಿಯಲ್ಲಿ ಯಾರು ನಾನು ಪಾರ್ಟಿ ಏನ್ ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅವ್ರಿಗೆ 2 ಕಡೆ ನಿಲ್ಲಿಸಿದ್ರು. ಅನಂತಕುಮಾರ್ ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋದ್ರು. ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ರು. ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು. ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂತ ಟೈಮಲ್ಲಿ ಒಂದು ಬಾದಾಮಿಯಿಂದ ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿಯಿಂದ ಬಿಟ್ಟು ಎಲ್ಲ 5 ಕ್ಷೇತ್ರಗಳು ಗೆದ್ದಿದ್ವಿ. ಅಂದ್ರೆ ರಾಮ್ಲು ಅವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ನಾಯಕ ಆಗಿನಾಗ್ಲಿ ಯಾರೋ ದಾರಿಯಾಗಿ ಹೋಗುವಂತವ್ರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅಂದೇಳಿ, ಅವನು ಅನ್ನಂತ ಸಂಪ್ರದಾಯ ನಂದಲ್ಲ. ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು, ನಾನು ಅವನು ಅನ್ನೋದಕ್ಕೆ ಹೋಗಲ್ಲ. ಆದ್ರೆ ನಾನು ಇವತ್ತು ರಾಮ್ಲು ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದ್ದಕ್ಕೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಂದು ರೀತಿ ರೆಕಗ್ನೈಸ್ ಇದೆ. ಇವತ್ತು ರಾಮ್ಲು ಅವ್ರನ್ನ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತು ಸೋತಿದ್ಕೋಸ್ಕರವಾಗಿ ಇವತ್ತು ಡೆಮೊಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು. ರಾಮ್ಲು ಅವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ. ಇವತ್ತು ಯಾವತ್ತು ಕೂಡ ರಾಮ್ಲು ಅವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ಬೆಳೆಸಿದ್ದೀನಿ ಅವ್ರು ಏನು ಹೇಳಕ್ ಬಯಸಿದಾರೆ ಅಂದ್ರೆ ನನ್ನ ಕ್ರಿಮಿನಲ್ ಆಗಿ ಬಿಂಬಿಸಕ್ ಹೋಗಿದಾರ. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮ್ಲು ಅವ್ರು ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ. ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸ್ರಿ. ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು, ಬೇರೆ ಆಗಿರ್ಬೋದು. ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮ್ಲು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದಾನಪ್ಪ, ಅದರಿಂದ ತೊಂದರೆ ಆಗಿದೆ ಅಂತ ಮಾತು ಒಂದು ನೋಡ್ಸಿರಿ, ಬೇಕಾದ್ರೆ ಅದು ಸರೆಂಡರ್ ಆಗ್ತೀನಿ. ಅವ್ರು ನಾನು ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದಕ್ಕೋಸ್ಕರ ಈ ರೀತಿ ಮಾಡೋದು ತರೋಲ್ಲ. ನಾನು ಬಡವರು ಎಲ್ಲಿರ್ತಾರೋ ಅಲ್ಲಿ ಇದ್ದೇ ಇರ್ತೀನಿ. ರಾಮ್ಲು ಇವತ್ತಲ್ಲ, ರಾಜಕಾರಣ ಇರ್ಲಿದ್ದೋಗ್ಲಿ ಬಡವರು ಇದ್ದಿದ್ದ ಕಡೆ ರಾಮ್ಲು ಇರ್ತಾನ. ಹಂಗಾಗಿ ಇವತ್ತು ಎಲ್ಲಾ ವಿಚಾರಗಳು ನೋಡಿದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದೀನಿ. ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ಬಾರದಲ್ಲಿ ಇರಬೇಕು, ಯಾರು ಬೆಳೆಸಬೇಕು, ಯಾರು ಬೆಳೆಸ್ಕೊಳ. ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಮಾಡಿದಂತಹ ಎಲ್ಲ ಆರೋಪಗಳಿಗೆ ತಿರುಗೇಟನ್ನ ಕೊಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನನ್ನನ್ನ ಯಾರು ಬೆಳೆಸಿಲ್ಲ, ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದವನು, ನಾನು ಬೀದಿಯಿಂದ ಬಂದವನಲ್ಲ ಅಂತ ರಾಮ್ಲು ಅವರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ ಇವ್ರನ್ನ ಬಿಜೆಪಿ ಕರ್ಕೊಂಡು ಬಂದು ಮಂತ್ರಿ ಮಾಡಿದವ್ ನಾನು ಅಂತ, ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನು ಯಾರು ಬೆಳೆಸಿಲ್ಲ, ನಾನೇ ಬೆಳೆದಿದ್ದು ಅಂತ. ಏನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ. ನಾನು ಅವ್ರನ್ನ ಮಟ್ಟಾಕಕ್ಕ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ 137 ಗೆದ್ದಾರಣ್ಣ. ನಮ್ ಇವತ್ತು ಸೋತಂತವನ್ ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ. ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ, ಒಬ್ಬೂರಿನಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕರು, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐ ಆಮ್ ಸೇಯಿಂಗ್.
ಅಲ್ಲ ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ನಾಕೋಲ್ಲ. ಅಂದ್ರೆ ಅವ್ರ ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋ ಸಲುವಾಗಿ ಡಿ.ಕೆ. ಶಿವಕುಮಾರ್ ನನ್ನ ಬಳಸ್ಕೊಂತಾರೆ ಅಂದ್ರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ನಾನು ಒಬ್ಬರ ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನ್ಗೆ ಗೊತ್ತಿದೆ ಅಣ್ಣ ಯಾರು ರಾಜ ಸ್ವೀಕಾರ ಮಾಡ್ತಾರ, ಯಾರು 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 ಇನ್ನೊಂದು ತರ ಸ್ವೀಕಾರ ಮಾಡ್ತಾರೆ ನನ್ಗೆ ಗೊತ್ತಿದೆ ಅಣ್ಣ. ಅಂತ ರೀತಿಯಲ್ಲಿ ಇಲ್ಲ, ಅವ್ರದೇ ಆದಂತ ವಿಷಯ. ಹೌದಣ್ಣ, ಹೌದಪ್ಪಣ್ಣ, ಹೌದಪ್ಪಣ್ಣ, ನಿಜ ಅಣ್ಣ. ಅಣ್ಣ 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 ನೋಡಣ್ಣ, ಜೀವನದಲ್ಲಿ ನೆನ್ಪಿಟ್ಕೋಪಣ್ಣ, ಸ್ವಾಭಿಮಾನ ಅನ್ನಂತ ದೊಡ್ಡದು. ಸ್ವಾಭಿಮಾನ ದೊಡ್ಡದಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲಿ ಏನಂದೇಳಿ, ನಾನು 13 ವರ್ಷ 14 ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ, ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡಿಕೊಂಡಾರ, ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲಿಟಿ ಇಲ್ಲ. ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಮಾಡಿದಂತಹ ಎಲ್ಲ ಆರೋಪಗಳಿಗೆ ತಿರುಗೇಟನ್ನ ಕೊಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನನ್ನನ್ನ ಯಾರು ಬೆಳೆಸಿಲ್ಲ, ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದವನು, ನಾನು ಬೀದಿಯಿಂದ ಬಂದವನಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ, ಇವ್ರನ್ನ ಬಿಜೆಪಿ ಕರ್ಕೊಂಡು ಬಂದು ಮಂತ್ರಿ ಮಾಡಿದವ್ ನಾನು ಅಂತ, ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನು ಯಾರು ಬೆಳೆಸಿಲ್ಲ, ನಾನೇ ಬೆಳೆದಿದ್ದು ಅಂತ. ಏನಿದೆ, ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರಣ್ಣ? ನಾನ್ಯಾರು? ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವನು. ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ, 137 ಗೆದ್ದಾರಣ್ಣ. ನಮ್ ಇವತ್ತು ಸೋತಂತವ್ನ ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡಣ್ಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ, ಒಬ್ಬೂರಿನಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನಕ್ ಹೋಗಲ್ಲ. ಅಂದ್ರೆ ಅವ್ರ ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋ ಸಲುವಾಗಿ ಡಿ.ಕೆ. ಶಿವಕುಮಾರ್ ನನ್ನ ಬಳಸ್ಕೊಂತಾರೆ ಅಂದ್ರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ನಾನು ಒಬ್ಬರ ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನ್ಗೆ ಗೊತ್ತಿದೆ ಅಣ್ಣ ಯಾರು ರಾಜ ಸ್ವೀಕಾರ ಮಾಡ್ತಾರ, ಯಾರು 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 ಇನ್ನೊಂದು ತರ ಸ್ವೀಕಾರ ಮಾಡ್ತಾರೆ ನನ್ಗೆ ಗೊತ್ತಿದೆ ಅಣ್ಣ. ಅಂತ ರೀತಿಯಲ್ಲಿ ಇಲ್ಲ, ಅವ್ರದೇ ಆದಂತ ವಿಷಯ. ಹೌದಣ್ಣ, ಹೌದಪ್ಪಣ್ಣ, ಹೌದಪ್ಪಣ್ಣ, ನಿಜ ಅಣ್ಣ. ಅಣ್ಣ 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 ನೋಡಣ್ಣ, ಜೀವನದಲ್ಲಿ ನೆನ್ಪಿಟ್ಕೋಪಣ್ಣ, ಸ್ವಾಭಿಮಾನ ಅನ್ನಂತ ದೊಡ್ಡದು. ಸ್ವಾಭಿಮಾನ ದೊಡ್ಡದಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲಿ ಏನಂದೇಳಿ, ನಾನು 13 ವರ್ಷ 14 ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ, ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡಿಕೊಂಡಾರ, ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲಿಟಿ ಇಲ್ಲ.